ದಾವಣಗೆರೆಯಿಂದ ಹಾಗೆ ಗ್ರಾಮೀಣ ಭಾಗದತ್ತ ನಾನು ತೆರಳ್ತಾ ಇದ್ದೆ. ಸೊ ಇಲ್ಲಿ ತೃತೀಯ ಲಿಂಗಿಗಳು ಮಂಗಳಮುಖಿಯರು ಅಂತ ಅವ್ರನ್ನ ಕರಿತೀವಿ ನಾವು. ಅವರು ನಮ್ಮನ್ನ ತಡೆದು ಇರ್ರಿ ಮೇಡಮ್ ನಮ್ಮ ಕಷ್ಟನೂ ಇದೆ ಅದನ್ನೂ ಕೇಳಿ ಅಂತ ಅಂತಿದ್ದಾರೆ. ಏನಾಗಾದ್ರೆ ಅವ್ರ ಕಷ್ಟ ಏನು ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಕೇಳೋಣ. ನಮಸ್ಕಾರ, ಏನು ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ರಶ್ಮಿಕಾ ಅಂತ. ಯಾಕೆ ನಮ್ಮನ್ನು ನಿಲ್ಲಿಸಿದ್ದು ಅಂದರೆ ಈಗ ಎಲ್ಲರೂ ಸಾರ್ವಜನಿಕರನ್ನ ಎಲ್ಲರನ್ನೂ ಕ್ವಶನ್ ಮಾಡ್ತೀರಾ, ನಮ್ಮನ್ನು ಯಾರು ಗುರುತಿಸಲ್ಲ. ಇಲ್ಲ, ಇವಾಗ ನಾವು ನಿಮ್ಮನ್ನ ಗುರುತಿಸಿದ್ದೀವಿ, ನಾವು ಗುರುತಿಸ್ತೀವಿ. ನ್ಯೂಸ್ ಫಸ್ಟು ಹೆಣ್ಮಕ್ಳಿಗೂ ಕೇಳ್ತೀರಾ, ಗಂಡು ಮಕ್ಳಿಗೂ ಕೇಳ್ತೀರಾ. ನಾವಿಲ್ಲೇ ಅಡ್ಡಾಡ್ತೀವಿ ಅಂದ್ರೂ ನಮಗೆ ಯಾರು ತಲೆ ಎತ್ತಿ ನೋಡೋದಿಲ್ಲ. ಯಾವ ಸರ್ಕಾರ ಬಂದರೂ ನಮ್ದು ಏನು ಬೆಲೆನೇ ಇಲ್ಲ. ಕೈ ಹೊಡೆಯೋದು ತಪ್ಪದಿಲ್ಲ, ಭಿಕ್ಷೆ ಬೇಡೋದು ತಪ್ಪದಿಲ್ಲ. ಸಾರ್ವಜನಿಕರಿಗೆ ಇವ್ರದ್ದೇನು ಬರೀ ಇದೆ ಗೋಳು ಅಂತ ಅವರಿಗೆ ದೃಷ್ಟಿಯೆಲ್ಲ ಆಗುತ್ತೆ. ಎಂಥ ಸರ್ಕಾರ ಬಂದ್ರೂ ನಮ್ಮಂಥರು ಇದ್ದಾರೆ ಅಂತಂದು ಈಗ ಓಟಿಗಂತ ಎಲ್ಲರೂ ಬಂದು ನಮ್ಮಂಥರನ್ನು ಪ್ರಚಾರ ಮಾಡಿ ಓಟ್ ಹಾಕ್ಸ್ಕೊಂತಾರೆ. ನಮಗಂತ ಏನು ಸೌಲಭ್ಯ ಕೊಡೋದಿಲ್ಲ. ಒಂದು ಮನೆ ಇಲ್ಲ, ಏನೂ ಇಲ್ಲ. ಬಾಡಿಗೆ ಮನೇಲಿ ವಾಸ ಮಾಡ್ತೀವಿ. ಭಿಕ್ಷೆ ನೋಡಿದ್ರೆ ಎಷ್ಟು ಕಷ್ಟ ಆಗುತ್ತೆ. ನಮ್ಮಂಥರಿಗೂ ಒಂದು ಮನೆ ಸಹಾಯ ಏನಾದ್ರು ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಯಾವ ಸರ್ಕಾರ ಬಂದ್ರೂ ಕೇಳೋದಷ್ಟೇ, ನಮ್ಮಂಥರಿಗೆ ಒಂದು ಮನೆ ಸಹಾಯ ಮಾಡಿರಿ, ಒಂದು ಕೆಲಸನಾದರೂ ಕೊಡಿಸ್ರಿ, ಈ ಭಿಕ್ಷಾಟನೆಯಿಂದ ಮುಕ್ತಿಗೊಳಿಸ್ರಿ ಅಂತ ಕೇಳ್ಕೊಳ್ತೀವಿ. ಯಾಕೆ ನಿಮ್ಮ ಕೆಲಸ ಸಿಗಲ್ವಾ? ಸಿಗುತ್ತೆ ಮೇಡಮ್, ನೋಡೋ ದೃಷ್ಟಿ ಸರಿಯಾಗಿದ್ರೆ ಎಂಥ ಕೆಲಸನಾದ್ರೂ ಮಾಡ್ಬೋದಲ್ವಾ. ಇವಾಗ ಇಲ್ಲೇ 10 ರೂಪಾಯಿ ಕೇಳ್ತೀವಿ, ಯಾರು ನಿಯತ್ತಿಂದ 10 ರೂಪಾಯಿ ಕೊಡ್ರಿ ಅಂದರೆ ಕೊಡೋದಿಲ್ಲ. ಮಕ್ಕಳಕ್ಕೆ ಬರ್ತೀಯಾ 5,000 ರೂಪಾಯಿ ಕೊಡ್ತೀನಿ ಅಂತವೆಲ್ಲ ಕೇಳ್ತಾರೆ. ಅಂಥವಕ್ಕೆಲ್ಲ ಯಾರು ಇಲ್ಲಿ ಇದು ಮಾಡೋದಿಲ್ಲ. ನಾವು ಇಲ್ಲೇನಾರ ದೌರ್ಜನ್ಯ ಮಾಡಿದರೆ ಅವ್ರು ಅದಕ್ಕೆ ಕರೀತಾರೆ, ಮಲ್ಕಣಕ್ಕೆ ಕರೀತಾರೆ, ಬಾ ಅಂತಂದು ಹೇಳ್ಬಿಟ್ಟು ಅದಕ್ಕೆ ನಾವು ಹೊಡಿತೀವಿ, ಬೈತೀವಿ. ಸಾರ್ವಜನಿಕರಿಗೆ ಅದು ಕಾಣಿಸುತ್ತೆ, ಅವ್ರು ಅದಕ್ಕೆ ಹೊಡಿತಿದ್ದಾರೆ ಅಂತ ಯಾರು ನಮ್ಮನ್ನ ಇದು ಮಾಡೋದಿಲ್ಲ. 10 ರೂಪಾಯಿ ಕೇಳಿದರೆ ಮಾನವೀಯತೆಯಿಂದ ಯಾರು ಕೊಡೋದಿಲ್ಲ. ಸರಿ ಆಯ್ತು, ನಿಮ್ಗೆ ಈಗ ಒಳ್ಳೆ ಸೂಕ್ತ ಕೆಲಸ ಸಿಕ್ಕರೆ ಹೋಗ್ತೀರಾ? ಖಂಡಿತ ಹೋಗ್ತೀವಿ ಮೇಡಮ್. ನಮಗೂ ಇದು ಜೀವನ ಸಾಕಾಗಿತ್ತು. 4 ಜನದಂತ್ರ ನಾವು ಬಾಳ್ಬೇಕಂತ ನಮ್ಮ ಮನಸ್ಸಿನಾಗೆ ಇರುತ್ತೆ ಅಲ್ವಾ. ನಮ್ಮನ್ನು ಗುರುತಿಸ್ರಿ, ನಮಗೂ ಒಂದು ಕೆಲಸ ಅಂತ ಕೊಡ್ರಿ, ನಾವು ಮಾಡ್ತೀವಿ. ಎಲ್ಲರೂ ಅದೇ ಥರ ಇರಲ್ಲ. ಎಲ್ಲರೂ ಕೆಟ್ಟ ಭಾವನೆಯಿಂದ ದೃಷ್ಟಿ ಮಂಗಳಮುಖಿಯರು ಯಾರೂ ಆ ಥರ ಇರೋದಿಲ್ಲ. ನಮ್ಮನ್ನು ಕಡೆಯೂ ಸ್ವಲ್ಪ ಯೋಚನೆ ಮಾಡಿ ನಮಗೂ ಒಂದು ಕೆಲಸ ಅಂತ ಕೊಡ್ರಿ, ಒಂದು ಮನೆ ಅಂತ ಕೊಡ್ರಿ. ಮನೆ ಬಾಡಿಗೆ ಕಟ್ಟೋಕ್ಕಾಗೋದಿಲ್ಲ. ಮನೆ ಬಾಡಿಗೆ ಕೇಳೋಕ್ಕೋದ್ರೆ ಮಕ್ಕ ನೋಡ್ತಾರೆ, ನೀವು ದೌರ್ಜನ್ಯ ಮಾಡ್ತೀರಾ, ಕುಡಿತೀರಾ, ಹೊಡಿತೀರಾ ಅಂತಂದು. ಯಾರು ಹಂಗೆ ಮಾಡೋದಿಲ್ಲ. ಎಲ್ಲೋ ಹತ್ರಲ್ಲಿ ಒಬ್ರು ಇರ್ತಾರೆ. ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ಈಗ ಬಸ್ ಫ್ರೀ ಮಾಡಿದಾರಲ್ಲ, ಅದು ನಿಮಗೂ ಅನ್ವಯಿಸುತ್ತಾ? ನಮಗೂ ಅನ್ವಯಿಸುತ್ತೆ, ಬಟ್ ನಾವೇನು ಇದು ಮಾಡ್ಕೊಳೋದಿಲ್ಲ, ಎಲ್ಲೂ ಹೋಗೋದಿಲ್ಲ. ಇಲ್ಲಿ ಮತ್ತೊಬ್ರು ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಇಲ್ಲಿ ನೀವು ಎಲ್ಲಿವರೆಗೆ ಶಾಲೆ ಕಲ್ತಿದ್ದೀರಿ? ನಾನು ಮೆಡಿಕಲ್ ಸ್ಟೂಡೆಂಟ್, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಆಗಿ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ನೀವು ಭಿಕ್ಷೆ ಕೇಳ್ತಿದ್ದೀರಲ್ರಿ? ಇಲ್ಲ, ಭಿಕ್ಷೆ ಕೇಳೋದಲ್ಲ. ಇವಾಗ ಮೆಡಿಕಲ್ ಸ್ಟೂಡೆಂಟ್, ನಾನು ಕಾಲೇಜ್ಗೆ ಹೋಗ್ಬೇಕಂತ ನನಗೆ ಆಸೆ ಇದೆ. ಇವಾಗ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹಳೆ ಹುಡುಗನ ಹೆಸರಲ್ಲಿದೆ ಅಲ್ಲ. ಇವಾಗ ನಾನು ಕಾಲೇಜಿಗೆ ಹೋಗಿ ಕುತ್ಕೊಳ್ತೀನಿ ಅಂತಂದರೆ ಕಾಲೇಜಲ್ಲಿ ಒಪ್ಪೋದಿಲ್ಲ. ಡಾಕ್ಯುಮೆಂಟ್ಸ್ ಚೇಂಜ್ ಮಾಡಿಕೊಡ್ರಿ ಅಂದರೆ ಪಬ್ಲಿಕಲ್ಲಿ ಚೇಂಜ್ ಮಾಡಿಕೊಡ್ತಿಲ್ಲ. ಪಬ್ಲಿಕಲ್ಲೇ ನಮಗೆ ಬೆಲೆ ಕೊಡ್ತಿಲ್ಲ. ಕಾಲೇಜ್ಗಂತ ಹೋಗೋದು ಬೇಡ. ಇವಾಗ ನನ್ನ ಎತ್ತಂತ ತಂದೆ ತಾಯಿನೇ ನನಗೆ ಬೆಲೆ ಕೊಡ್ತಿಲ್ಲ, ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಈ ಪಬ್ಲಿಕ್ ಇನ್ನೆಲ್ಲಿದ್ದ ಬೆಲೆ ಕೊಡಬೇಕು? ಅಟ್ಲೀಸ್ಟ್ ನನ್ನ ತಂದೆ ತಾಯಿನಾದರೂ ನನ್ನನ್ನು ಒಪ್ಕೊಂಡು ಮನೆಗೆ ಕರೆದ್ರೆ ನನ್ನ ಮಗನೋ ಮಗಳು ಅಂತ ಪಬ್ಲಿಕ್ ಆದರೂ ಒಪ್ಕೊಂತತಿ. ಇವಾಗ ನನ್ನ ತಂದೆ ತಾಯಿನೇ ಒಪ್ಕೊಂಡಿಲ್ಲ ಅಂತಂದರೆ ಪಬ್ಲಿಕ್ ಯಾವ ಥರ ಒಪ್ಕೊಂತತೆ? ಪಬ್ಲಿಕ್ ಕಣ್ಣಿಗೆ ಕಾಣ್ತಿರೋದು ನಾವು ಒಂಥರ ಕಾಮದೃಷ್ಟಿಯಿಂದ ಅಷ್ಟೇ. ಮಂಗಳಮುಖಿಯರು ಅಂದರೆ ಕಾಮದೃಷ್ಟಿಯಿಂದ ಅವ್ರಿಗೇನು 10 ರೂಪಾಯಿ ಕೊಡಬೇಕು, 500 ರೂಪಾಯಿ ಕೊಟ್ಟರೆ ಬಂದು ಮಲ್ಕೊಂತಾರೆ. ಈ ಥರ ದೃಷ್ಟಿ. ಪಬ್ಲಿಕ್ ಪ್ಲೇಸಲ್ಲಿ ಯಾವುದೋ ಒಂದು ಹುಡುಗ ಬಂದು ನಾನು ನೋಡಿತಿದ್ದೀನಿ ಅಂದರೆ ಅವ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಹೊಡಿತಿರ್ತೀನಿ. ಅದು ಪಬ್ಲಿಕ್ ಇಷ್ಟು ಜನ ನಿಂತಿರುತ್ತೆ, ಪೊಲೀಸ್ ನಿಂತಿರುತ್ತೆ. ಅದು ತಪ್ಪು ಕಂಡು ಬರೋದು ಯಾರ್ದು? ನಂದು ಮಾತ್ರ. ಅವ್ನು ಮಾಡಿರೋದು 500 ರೂಪಾಯಿ ಕೊಟ್ಟು ಕರೆದಿರೋದು ಪಬ್ಲಿಕ್ ಕಣ್ಣಿಗೆ ಕಾಣೋದಿಲ್ಲ. ಸರಿ, ಇವಾಗ ನೀವು ಬೇರೆ ಬೇರೆ ಕೆಟ್ಟ ಕೆಲಸಕ್ಕೆ ನಮ್ಮನ್ನು ಕರೀತಾರೆ, ದುಡ್ಡು ಕೊಡ್ತಾರೆ ಅಂತ ಹೇಳ್ತಿದ್ದೀರಾ, ಮೆಡಿಕಲ್ ಸ್ಟೂಡೆಂಟ್ ಅಂತಿದ್ದೀರಾ. ನಮ್ಮ ದೇಶ ಇಷ್ಟು ಮುಂದುವರೆದಿದೆ, ಸೈಂಟಿಫಿಕ್ಲಿ ನಾವು ಮುಂದುವರೆದಿದ್ದೀವಿ. ನಾವು ಯೋಚನೆ ಮಾಡುವಂಥ ರೀತಿ ಬದಲಾಗಿದೆ. ಸಾಕಷ್ಟು ಜನ ಈ ತೃತೀಯ ಲಿಂಗಿಗಳು ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಇದ್ದಾರೆ, ಬೇರೆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದವರು ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಅಡ್ವೊಕೇಟ್ಸ್ ಇದ್ದಾರೆ, ಕೆಲಸ ಮಾಡ್ಕೊಂಡಿದ್ದಾರೆ. ನೀವ್ಯಾಕೆ ಮಾಡ್ತಿಲ್ಲ ಅದನ್ನೇ ನಾವು ಮಾಡ್ಬೇಕಂತ ಮುಂದೋದ್ರೆ ಇವಾಗ ಅವರು ಈಗ ನಮಗಿಂತ ಮುಂದೆ ಇರೋರು ದೊಡ್ಡವರೆಲ್ಲ ಇದ್ದಾರಲ್ಲ, ಗೌರ್ಮೆಂಟ್ ಜಾಬಲ್ಲಿ ಇರೋರಿಗೆಲ್ಲ ಅವ್ರದ್ದೇ ಆದ ಒಂದು ಇದಿದೆ. ಈಗ ನಮ್ಮನ್ನ ಪಬ್ಲಿಕಲ್ಲೇ ಒಪ್ಪಂಗಿಲ್ಲ ಈಗಿನ ಜನ್ರೇಷನ್ನಿಗೆ. ಅವಾಗಿಂದ ಹೇಗೋ ಗೊತ್ತಿಲ್ಲ. ನಾನಾಗಿ ಈಗಿನಿಂದ ನಾನು ಕಾಲೇಜ್ಗೆ ಹೋದ್ರೆ ನನ್ನ ಕಾಲೇಜಿದ್ದಲ್ಲೇ ಹೊರಗಡೆ ಕಳಿಸಿದ್ದಾರೆ. ಟೇಷನ್ಗೆ ಹೋದರೆ ಟೇಷನಿಂದ ಹೊರಗಡೆ ಕಳಿಸಿದ್ದಾರೆ. ನಾನು ಟೇಷನ್ಗೆ ಹೋಗಿ ಸರ್ ನಾನೊಂದು ಕೆಲಸ ಮಾಡ್ತೀನಿ, ಬರೀ ಒಂದು 5,000 ರೂಪಾಯಿ ಸ್ಯಾಲ್ರಿ ಕೊಡಿ, ನಾನು ಕೆಲಸ ಮಾಡ್ತೀನಿ. ಇಲ್ಲ, ಕೊಡೋದಿಲ್ಲ, ಫಸ್ಟ್ ಹೊರಗಡೆ ಹೋಗು. ಅದೇ ಪೊಲೀಸೇ ಕರೀತಾರಲ್ಲ, 500 ರೂಪಾಯಿ ಕೊಡ್ತೀನಿ ಮಲ್ಕಬಾ, 1000 ರೂಪಾಯಿ ಕೊಡ್ತೀನಿ ಮಲ್ಕಬಾ ಅಂತ. ಎಲ್ಲಿದೆ ಪೊಲೀಸೇ? ಎಲ್ಲಿದೆ ಪಬ್ಲಿಕ್ಕು? ಏನಂದ್ರೆ ನಿಮ್ಮ ಹೆಸರು? ಅಂತರ. ನಿಮ್ಮ ಹೆಸರು ಏನಂದ್ರಿ? ರಶ್ಮಿಕಾ. ದಾವಣಗೆರೆ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರತಿದಿನ ಅಂತರ, ರಶ್ಮಿಕಾ ಮತ್ತು ಅವರ ಸುಮಾರು ಜನ ಸ್ನೇಹಿತೆಯರು ಭಿಕ್ಷಾಟನೆಯಲ್ಲಿ ತೊಡಗಿದ್ದಾರೆ. ಅವರು ಎಜುಕೇಟೆಡ್, ಸಮಾಜ ನಮ್ಮನ್ನು ನೋಡುವಂತಹ ದೃಷ್ಟಿಕೋನ ಬದಲಾಗಬೇಕು, ನಮಗೆ ಸೂಕ್ತ ಕೆಲಸ ಬೇಕು ಅಂತಿದ್ದಾರೆ. ಈ ದಾವಣಗೆರೆಯಲ್ಲಿ ಯಾರಾದರೂ ಅಂತಹ ಹೃದಯವಂತರಿದ್ದರೆ ಅಥವಾ ಸಮಾಜವನ್ನು ಉದ್ಧಾರ ಮಾಡೋರಿದ್ರೆ ಈ ತೃತೀಯ ಲಿಂಗಿಗಳನ್ನು ಅವರು ಕೂಡ ಈ ಒಂದು ಸಮಾಜದ ಸದಸ್ಯರು ಅಂತ ಕನ್ಸಿಡರ್ ಮಾಡೋದಾದರೆ ದಯವಿಟ್ಟು ಇವರಿಗೆ ಒಂದು ಕೆಲಸ ಕೊಡಿ. ಇವರು ಕೂಡ ಸ್ವಾಭಿಮಾನದಿಂದ ಬದುಕೋ ಥರ ಆಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.